ಮತ್ತೊಂದು ಕಡೆ ದತ್ತಪೀಠ ಕೇಸ್ ರಿಓಪನ್ಗೆ ಸಿಎಂ ಕಚೇರಿಯಿಂದಲೂ ಕೂಡ ಸ್ಪಷ್ಟನೆ ಸಿಗ್ತಾ ಇರೋದು. ಪ್ರಕರಣ ರಿಓಪನ್ ಎನ್ನುವುದು ಸುಳ್ಳು, ಅದು ತಪ್ಪು ಮಾಹಿತಿ. 2017ರಲ್ಲಿ ದಾಖಲಾಗಿದ್ದಂಥ ಪ್ರಕರಣದ ಸಮನ್ಸ್ ಜಾರಿಯಾಗಿರೋದು. ಆರೋಪಿಗಳಿಗೆ ನ್ಯಾಯಾಲಯದ ಸಮನ್ಸ್ ಜಾರಿಯಾಗಿದೆ ಅಷ್ಟೇ. 2020ರ ಮಾರ್ಚ್ 19ರಂದು ವಿಚಾರಣೆಗೆ ಅನುಮತಿಗೆ ಮನವಿಯನ್ನು ಮಾಡಿಕೊಂಡಿರೋದು. 2023ರ ಸೆಪ್ಟೆಂಬರ್ 7ರಂದು ಸರ್ಕಾರ ಅನುಮತಿಯನ್ನು ನೀಡಿತ್ತು. ಜನವರಿ 8ರಂದು ಹಾಜರಾಗುವಂತೆ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿತ್ತು. ದತ್ತಪೀಠ ಕೇಸ್ ರಿಓಪನ್ಗೆ ಸರ್ಕಾರವೇ ಸ್ಪಷ್ಟನೆಯನ್ನು ಕೊಟ್ಟಿದೆ. ಏನು ಹೇಳಿದ್ದಾರೆ ನೋಡೋಣ. ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಸರ್ಕಾರ ಕೇಸ್ ರಿಓಪನ್ ಮಾಡಿದೆ, 7 ವರ್ಷದ ಕೇಸನ್ನು ರಿಓಪನ್ ಮಾಡಿದೆ ಅನ್ನುವಂಥ ಸದ್ದು. ಈಗಾಗಲೇ 31 ವರ್ಷದ ಹಳೆಯ ಕೇಸ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಿರುವಂಥ ಬೆನ್ನಲ್ಲೇ ಮತ್ತೆ ದತ್ತಪೀಠದ ಹಳೆಯ ಕೇಸನ್ನು ಮರು ತನಿಖೆಗೆ ಆದೇಶ ಹೊರಡಿಸಿದ್ರ ಸರ್ಕಾರ ಅಂತ. ಅದಕ್ಕೆ ಸರ್ಕಾರವೇ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ. ಈ ಪ್ರಕರಣ ರಿಓಪನ್ ಆಗಿದೆ ಅನ್ನುವಂಥದ್ದು ಸುಳ್ಳು, ಅದು ತಪ್ಪು ಮಾಹಿತಿ ಅಂತ ಹೇಳ್ತಿದ್ದಾರೆ.